ಸಾಮಾನ್ಯವಾಗಿ ಚಿಕ್ಕಂದಿನಿಂದಲೇ ಸೌಂದರ್ಯ ಪ್ರಿಯರು. ತಾವು ಎಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ಯಾವಾಗ್ಲೂ ಹಂಬಲಿಸ್ತಿರ್ತಾರೆ. ಇದಕ್ಕಾಗಿ ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಅನೇಕ ಹೆಣ್ಮಕ್ಳ ಮುಖ ಅಂದವಾಗಿದ್ರೂ ಸೂರ್ಯನ ಬಿಸಿಲು, ಧೂಳು, ಮಾಲಿನ್ಯದಿಂದಾಗಿ ಕೈಗಳು ಮಾತ್ರ ಕಪ್ಪಾಗಿರುತ್ತವೆ. ಮುಖದಷ್ಟೇ ಪ್ರಾಮುಖ್ಯತೆ ಪಡೆದಿರೋ ಕೈಗಳ ಅಂದವನ್ನ ಹೆಚ್ಚಿಸಿಕೊಳ್ಳಬೇಕು ಅಂತ ಅನೇಕರು ತಲೆ ಕೆಡಿಸಿಕೊಳ್ತಿರ್ತಾರೆ. ಅಂಥವರಿಗೆಲ್ಲ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ಕೆಲ ಟಿಪ್ಸ್ಗಳನ್ನ ನೀಡಲಾಗುತ್ತೆ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ದಿನ ನಾನು ನಿಮಗೆ ಕೈಗಳ ಒಂದು ಸೌಂದರ್ಯವನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಂದ್ರೆ ಕೈ ಟ್ಯಾನ್ ಆಗಿರುತ್ತೆ, ಬಿಸಿಲಿಗೆ ಹೋಗ್ತಾ ಇರ್ತಾರೆ, ಅಥವಾ ಹೊರಗಡೆ ಕೆಲ್ಸಕ್ಕೆ ಹೋಗೋರಿರ್ಬೋದು, ಗಾಳಿ ಪೊಲ್ಯೂಷನ್ ಏನೋ ಒಂದು ಇದರಿಂದ ಬಂದಿರ್ಬೋದು. ಕೈಗಳ ಮೇಲೆ ಕಪ್ಪು ಕಪ್ಪು ತರ ಮಚ್ಚೆ ಕೂಡ ಬರುತ್ತೆ. ಹಾಗಾಗಿ ಬೆಳ್ಳ ಕಾಣ್ಸಲ್ಲ ಕೈ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಮುಖದ ಚರ್ಮದ ಕಾಂತಿ ಏನಿರುತ್ತೆ ಅದು ಬೆಳ್ಳ ಕಾಣ್ತಾ ಇರುತ್ತೆ, ಕೈ ಮಾತ್ರ ಏನಾಗುತ್ತೆ ಬ್ಲಾಕ್ ಆಗಿ ಕಾಣ್ತಾ ಇರುತ್ತೆ. ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ಮನೆಯಲ್ಲೇ ಸಿಗ್ತಕ್ಕಂತ ವಸ್ತುಗಳನ್ನ ಉಪಯೋಗಿಸಿ ನೀವು ತುಂಬಾ ಸುಲಭವಾಗಿ ಹೇಗೆ ಮನೆಯಲ್ಲಿ ಕೈಗಳನ್ನ ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಟ್ಯಾನ್ ರಿಮೂವ್ಗೆ ಬೇಕಾಗ್ತಕ್ಕಂಥ ವಸ್ತುಗಳು: ಮೊದಲು ಮೊಸರು, ಓಟ್ಸ್ ಪೌಡ್ರು, ಹುಣಸೆ ಹಣ್ಣು ಮತ್ತೆ ಬೆಲ್ಲ. ಕೈಗಳು ನಾವು ಯಾಕೆ ಚೆನ್ನಾಗಿ ಕಾಣಬೇಕು ಅಂತಂದ್ರೆ, ನಾವು ಹೊರಗಡೆ ಹೋಗುವಾಗಿರ್ಬೋದು, ಕೆಲವ್ರಿಗೆ ಶಾಖೆ ಹಣ್ಣು ಮಾಡೋಗಿರ್ಬೋದು, ನಮಸ್ಕಾರ ಮಾಡೋಗಿರ್ಬೋದು, ಎಲ್ಲದಕ್ಕೂ ನಮ್ಗೆ ಏನಾಗುತ್ತೆ ಮುಖ್ಯ ಕೈಯೇ ಎದ್ದು ಕಾಣುತ್ತೆ. ನಿಮ್ಗೆ ಮುಖದ ಚರ್ಮದ ಕಾಂತಿಗಿಂತನೂ ಕೈ ಏನಾಗುತ್ತೆ ಡಲ್ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಮುಖ ಮಾತ್ರ ಬೆಳ್ಳಗಿದೆ ಮತ್ತೆ ಕೈ ಮಾತ್ರ ಕಪ್ಪಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಬರೀ ಮುಖಕ್ಕಷ್ಟೇ ಮೇಕಪ್ ಮಾಡ್ಕೊಂಡ್ರೆ ಸಾಲೋದಿಲ್ಲ. ಕೈಗಳ ಅಂದ ಕೂಡ ಹೆಚ್ಚಬೇಕು ಅಂತಂದ್ರೆ ನೀವು ಮನೇಲೆ ಸಿಗ್ತಕ್ಕಂಥ ಇಂಥ ಪಟಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ಬೋದು. ಹೀಗೆ ಮಾಡ್ತಾ ಬಂದ್ರೆ ನೀವೇನಾಗುತ್ತೆ ಕ್ರಮೇಣವಾಗಿ ನಿಮ್ಗೆ ಸ್ಕಿನ್ ಬದಲಾವಣೆ ಆಗ್ತಾ ಬರುತ್ತೆ. ಒಂದೇ ಸಾರಿಗೆನೆ ಈ ಸ್ಕಿನ್ ಬದಲಾವಣೆ ಆಗೋದಿಲ್ಲ. ಮೊದ್ಲೇನ್ ಮಾಡ್ತೀರಾ, ಕೈಗಳನ್ನ ಕ್ಲೀನ್ ಆಗಿ ಒರೆಸ್ಕೋಬೇಕು, ಅಥವಾ ಅವರು ವಾಶ್ ಮಾಡ್ಕೊಂಬಂದ್ರು ಓಕೆನೆ. ಟ್ಯಾನ್ ಯಾಕಾಗುತ್ತೆ ಅಂದ್ರೆ ನಾವು ಬಿಸಿಲಲ್ಲೇ ಹೋಗ್ತಾ ಇರ್ತೀವಿ, ಅಥವಾ ಗಾಳಿಲಿ ಬೇರೆ ಇದರಿಂದನೂ ಕೂಡ ಕೆಲವೊಮ್ಮೆ ಟ್ಯಾನ್ ಆಗುತ್ತೆ. ಡೆಡ್ ಸ್ಕಿನ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಅವಾಗ ಮುಖಕ್ಕಿಂತ ಹೆಚ್ಚಾಗಿ ಕೈ ಡಲ್ ಆಗ್ತಾ ಬರುತ್ತೆ. ಮತ್ತೆ ನಿಮ್ಗೆ ಈ ತರ ಮೊಣಕೈ ಇರ್ಬೋದು, ಈಗೆಲ್ಲ ಏನಾಗುತ್ತೆ ಬ್ಲಾಕ್ ತರ ಬರುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಮನೇಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಕ್ಲೀನ್ ಆಗಿ ಮೊದಲು ಒರೆಸ್ಕೊಳ್ಳಿ. ಇಲ್ಲಾಂದ್ರೆ ಮನೇಲೆ ನೀವು ನೀರ್ ಹಾಕೊಂಡು ತೊಳ್ಕೊಬಹುದು. ಇದಕ್ಕೇನು ಬೇರೆ ನೀವು ಸೋಪು ಎಲ್ಲ ಹಾಕೊಂಡ್ಬಂದು ಮನೇಲೆಲ್ಲ ಮಾಡ್ಕೊಳ್ಳೋದ್ರಿಂದ ಇದನ್ನೇನು ಮಾಡಬಾರ್ದು. ಸೋಪ್ ಎಲ್ಲ ಹಾಕೊಳ್ಳೋದು ಅಥವಾ ಕ್ರೀಮ್ ಹಾಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಈಗ ನೋಡಿ, ಮೊದಲು ನಾನು ಓಟ್ಸ್ ತಗೊಂತೀನಿ. ಓಟ್ಸ್ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಇವಾಗ ಡಯಟ್ ಕಾನ್ಶಿಯಸ್ ಇರೋರು ಮಾತ್ರ ಜಾಸ್ತಿ ಓಟ್ಸ್ ಉಪಯೋಗಿಸ್ತಾರೆ. ಈ ಓಟ್ಸ್ ನಿಂದ ಸೌಂದರ್ಯ ಕೂಡ ನಾವು ವೃದ್ಧಿಸ್ಕೋಬಹುದು. ನೋಡಿ, ಈ ಓಟ್ಸ್ ಇದು ಈ ತರ ಇದರಲ್ಲಿ ಸಿಕ್ಕುತ್ತೆ. ಇದನ್ನೇನು ನೀವು ಫಾರ್ಮೆಟ್ ಮಾಡೋದೇನು ಬೇಕಾಗಲ್ಲ. ಇದಕ್ಕೆ ಜಸ್ಟ್ ಅದೆಷ್ಟು ಬೇಕಾಗುತ್ತೆ ಅಷ್ಟು ನೀವು ಮೊಸರನ್ನ ಹಾಕೋಬೇಕು. ಮೊಸರು ಹೇಗಿದ್ರು ಪರವಾಗಿಲ್ಲ, ಗಟ್ಟಿ ಇರ್ಬೇಕು ಅಥವಾ ತೆಳ್ಳಗಿರ್ಬೇಕು ಹಾಗೆಲ್ಲ ಕನ್ಫ್ಯೂಷನ್ ಇಟ್ಕೋಬೇಡಿ. ಹುಳಿ ಅಥವಾ ಸಿಹಿ ಆ ಮೊಸರು ಆ ತರ ಅಂತಾನೆ ಏನೂ ಇರೋದಿಲ್ಲ. ಹೀಗೆ ಜಸ್ಟ್ ಏನ್ ಮಾಡ್ತೀರಾ, ಕಲಿಸ್ಕೊಳ್ಳಿ. ಜಸ್ಟ್ ನೀವು ಇದನ್ನ ಹಿಂಗೆ ಹಚ್ಕೋಬೇಕು. ನಿಮ್ಗೆ ಹೇಗ್ ಬೇಕೋ ಹಾಗೆ ಹಚ್ಕೊಳ್ಳಿ. ಇದರಲ್ಲಿ ಏನ್ ಬೇಕಂದ್ರೆ ಜಸ್ಟ್ ಮಸಾಜ್ ಬೇಕು. ಈ ರೀತಿ ನೀವು ಮನೆಯಲ್ಲಿ ವಾರಕ್ಕೊಮ್ಮೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಕೈ ಮತ್ತೆ ಟ್ಯಾನ್ ಇರಲ್ಲ. ಮತ್ತೆ ಮೊಣಕೈ ಗಂಟು ಕೂಡ ಕೆಲವರಿಗೆ ಸುಮ್ಮನೆ ಇಟ್ಕೊಳ್ಳೋದ್ರಿಂದ ಇರ್ಬೋದು. ಮತ್ತೆ ಅವರು ಟೇಬಲ್ ಮೇಲೆ ಕೆಲಸ ಮಾಡುವಾಗಲೂ ಸಹ ಕೈಯಿಂದ ಈ ತರ ಒರಗಿಸ್ಕೊಂಡು ಕೂತ್ಕೋತಾರೆ. ಅದರಿಂದನೂ ಸಹ ಇದು ಬ್ಲಾಕ್ ಆಗ್ತಾ ಬರುತ್ತೆ. ಹಾಗೆ ಬ್ಲಾಕ್ ಆಗಿ ಅದು ಕೆಲವೊಮ್ಮೆ ರಫ್ ಆಗಿ ಕೂಡ ಕಾಣುತ್ತೆ. ಎರಡು ಕೈನೂ ಕೂಡ ಮಾಡ್ಕೋಬೇಕು. ಒಂದೇ ಸರಿಗೆನೆ ಎರಡು ಕೈ ಮಾಡ್ಕೊಳ್ಳಿ. ಮಾಡಿ ಇದನ್ನ ಒಂದು 10 ನಿಮಿಷ ಡ್ರೈ ಆಗಕ್ಕೆ ಬಿಡಬೇಕು. ನೀ ಗಂಟು ಇದಕ್ಕೆ ಹೀಗೆ ಲೈಟ್ ಆಗಿ ರೌಂಡ್ ಆಗಿ ತರ ಮಸಾಜ್ ಮಾಡಬೇಕು. ಮೊಸರು ಕೂಡ ಅಷ್ಟೇನೆ ಸಿಟ್ರಿಕ್ ಆಸಿಡ್ ಇರುತ್ತೆ ಮತ್ತೆ ಲೈಟ್ ಆಗಿರುತ್ತೆ. ನೀವು ಹುಳಿ ಮೊಸರು ತಗೊಂಡಾಗ ಸ್ವಲ್ಪ ಜಾಸ್ತಿ ಸಿಟ್ರಿಕ್ ಆಸಿಡ್ ಸಿಗ್ಬೋದು. ಮೊಸರಲ್ಲಿ ಒಂದು ಬೂಸ್ಟ್ ಅಂಶ ಇರುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ ಈ ಚರ್ಮದ ಕಾಂತಿನ ಹೆಚ್ಚು ಮಾಡುತ್ತೆ ಮತ್ತೆ ಟ್ಯಾನ್ ರಿಮೂವ್ ಮಾಡಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದರಲ್ಲಿ ಓಟ್ಸ್ ಪೌಡರ್ ಏನಿದೆಯಲ್ಲ ಅದು ಜಾಸ್ತಿನೇ ನಿಮ್ಗೆ ಪರಿಣಾಮ ಬೀರುತ್ತೆ. ಇದೇ ಪ್ಯಾಕ್ ನ ನೀವು ಫೇಸ್ಗೂ ಕೂಡ ಹಾಕೋಬಹುದು. 10 ನಿಮಿಷ ಆದ ನಂತರ ನಾವು ರಿಮೂವ್ ಮಾಡ್ಕೋಬೇಕು. ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಡಿ.
ಇದು ಇದ್ರೂ ಸಹ ಏನೂ ಆಗಲ್ಲ. ಬಟ್ ಏನಂದ್ರೆ ನಮಗೆ ಮುಂದಿನ ಒಂದು ವಿಧಾನಕ್ಕೆ ಹೋಗ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರಿಂದ ಈ ತರ ರಿಮೂವ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಒರೆಸ್ಕೊಳ್ಳಿ. ಇದಾದ ನಂತರ ಮುಂದಿನ ಸ್ಟೆಪ್, ನಿಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ತಗೊಳ್ಳಿ, ಸ್ವಲ್ಪನೇ ಬೆಲ್ಲ ತಗೊಳ್ಳಿ. ಹೆಚ್ಚು ಕಡಿಮೆ ಆದ್ರೂ ಕೂಡ ಏನು ಬೇರೆ ಯಾವುದೂ ತೊಂದರೆ ಆಗೋದಿಲ್ಲ. ಈ ರೀತಿ ಏನ್ ಮಾಡ್ಬೇಕು, ಸ್ವಲ್ಪ ಸ್ವಲ್ಪ ನೀವು ನೀರ್ ಮಿಕ್ಸ್ ಮಾಡ್ಕೊಂಡು ಎರಡನ್ನೂ ಚೆನ್ನಾಗಿ ಕೈಯಲ್ಲೇನೆ ಸ್ಮ್ಯಾಶ್ ಮಾಡ್ಬೇಕು. ನೆನೆ ಹಾಕಿಡೋದು ಹುಣಸೆ ಹಣ್ಣನ್ನ ಜಾಸ್ತಿ ಹೊತ್ತು ನೆನೆಸ್ಬಾರ್ದು. ನೆನೆಸಿದ್ರು ಕೂಡ ಬೇರೆ ಸೊಳ್ಳೆಗಳೆಲ್ಲ ಕುತ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಒಂದು ಇದನ್ನೇ ಹೋಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ನೆನೆಸ್ಬಾರ್ದು. ಹುಣಸೆ ಹಣ್ಣಿನ ನೀರ್ ಹಾಕ್ಬಾರ್ದು, ಹುಣಸೆ ಹಣ್ಣನ್ನೇ ಸ್ಮ್ಯಾಶ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೀವು ಪ್ಯಾಕಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಮಾತ್ರ ಕಲಿಸ್ಕೋಬೇಕು. ಎರಡು ಕೈಗೋ ಅಥವಾ ಕತ್ತಿಗೆ ಹಾಕ್ತಾ ಇದೀನಿ ಬೆನ್ನಿಗೆ ಹಾಕ್ತಾ ಇದೀನಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಒಂದಷ್ಟು ಕಲಿಸ್ಬಾರ್ದು. ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳಿ. ಈ ತರ ನೋಡಿ, ಸ್ವಲ್ಪ ಸಾಕು. 1 ಹ್ಯಾಂಡ್ಸ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಏನ್ ಮಾಡ್ತೀರಾ ನೀವು, ಪ್ಯಾಕ್ ಹಾಕೋದು. ನಾವು ಹೆಚ್ಚಾಗಿ ಈ ತಾಮ್ರದ ಪಾತ್ರೆಗಳಿಗೆ ಮತ್ತೆ ಹಿತ್ತಾಳೆ ಪಾತ್ರೆಗಳಿಗೆ ಬೆಳ್ಳಿ ಪಾತ್ರೆಗಳಿಗೂ ಸಹ ನಾವು ಹುಣಸೆ ಹಣ್ಣಿನ ಒಂದು ಪ್ರಯೋಗವನ್ನ ಮಾಡ್ತೀವಿ. ಆದ್ರೆ ಹುಣಸೆ ಹಣ್ಣು ಮತ್ತೆ ಅದ್ರ ಜೊತೆ ಉಪ್ಪು ಕೂಡ ಸೇರಿಸ್ತೀವಿ ನಾವು. ಆದ್ರೆ ಈ ಸೌಂದರ್ಯವರ್ಧಕದಲ್ಲಿ ನಾವೇನ್ ಮಾಡ್ತೀವಿ, ಬೆಲ್ಲವನ್ನ ಸೇರಿಸ್ತೀವಿ. ಬೆಲ್ಲದಲ್ಲಿ ಇರ್ತಕ್ಕಂಥ ಅಂಶ ಚರ್ಮದ ಕಾಂತಿ ಹೆಚ್ಚಿಸುತ್ತೆ, ಮತ್ತೆ ಚರ್ಮದಲ್ಲಿ ಒಂದು ರೀತಿಯ ಒಂದು ಜೀವ ಬಂದಂಗಿರುತ್ತೆ. ಹಾಗಾಗಿ ಚರ್ಮ ಕೂಡ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ನೀವು ಎರಡೂ ಕೈಗಳಲ್ಲೂ ಪ್ಯಾಕ್ನ ಹಾಕೋಬೇಕು. ಬೆರಳ ತುದಿವರೆಗೂ ಸಹ ನೀವು ಈ ಪ್ಯಾಕ್ನ ಈಗ ಹಾಕೋಬೇಕು. ನೋಡಿ, ಈ ತರ ನಾವು ಎರಡು ಕೈಗಳು ಪ್ಯಾಕ್ ಹಾಕ್ಬಿಟ್ಟು ಬಿಡ್ಬೇಕು. ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆವರೆಗೂ ನೀವು ಇದನ್ನು ಬಿಟ್ಕೊಳ್ಳೋದು ತುಂಬಾ ಒಳ್ಳೇದು. ಈ ರೀತಿ ನೀವು ಪ್ಯಾಕ್ ಹಾಕೊಂಡು 20 ನಿಮಿಷದಿಂದ ಅರ್ಧ ಗಂಟೆವರೆಗೂ ನೀವು ಹಾಗೆ ಇರಬೇಕಾಗುತ್ತೆ. ಇದಾದ ನಂತರ ನಿಮ್ಗೆ ಏನಾಗುತ್ತೆ, ವೀಕ್ಲಿ ಒನ್ಸ್ ಈ ತರ ನಿಮ್ಗೆ ಬಿಡುವಾದಾಗ ಮಾಡ್ಕೊಂಡ್ರೆ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ನೀವು ಟೈಮ್ ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಮತ್ತೆ ಟ್ಯಾನ್ ರಿಮೂವ್ ಆಗುತ್ತೆ. ನೋಡೋಕ್ಕೂ ಕೂಡ ಕೈಗಳು ತುಂಬಾ ಸುಂದರವಾಗಿ ಕಾಣ್ತವೆ. ಇದರ ಎಫೆಕ್ಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಬರ್ತಾ ಬರ್ತಾ ಕಾಣಿಸ್ಕೊಳ್ತಾ ಹೋಗುತ್ತೆ. ತಿಂಗಳಿಗೆ ಅಥವಾ 2 ತಿಂಗಳಲ್ಲೇ ನಿಮ್ ಕೈಗಳ ಬಣ್ಣ ಬದಲಾಗೋದನ್ನ ನೀವೇ ಕೂಡ ಅಬ್ಸರ್ವ್ ಮಾಡ್ತೀರಾ. ಅರ್ಧ ಗಂಟೆ ಆದ್ಮೇಲೆ ವಾಶ್ ಮಾಡ್ಕೊಳ್ತೀರಾ. ವಾಶ್ ಮಾಡ್ಕೊಂಡ ನಂತರ ನೀಟಾಗಿ ಟವಲ್ ಇಂದ ಒರೆಸ್ಕೊಂಡ್ಬಿಡಿ. ಒರೆಸ್ಕೊಂಡ ನಂತರ ಸಹ ಏನು ಬೇರೆ ಕ್ರೀಮ್ ಗೀಮ್ ಏನು ಹಾಕ್ಬಾರ್ದು. ಹಾಗೇನೆ ನೀವು ಗಾಳಿಗೆ ಒಣಗಿಸ್ಕೊಂಡ್ಮೇಲೆ ನಿಮ್ ಕೈಗಳು ಈ ತರ ತುಂಬಾ ಸುಂದರವಾಗಿ ಕಾಣುತ್ತೆ. ನೋಡಿದ್ರಲ್ವಾ, ನಾನು ಹೇಗೆ ಟ್ಯಾನ್ ರಿಮೂವ್ ಮಾಡೋದನ್ನ ತೋರಿಸ್ಕೊಟ್ಟೆ ನಿಮ್ಗೆ. ಈಗ ಹಾಗೇನೆ ನೀವು ಕೂಡ ಸುಲಭವಾಗಿ ಮನೆಯಲ್ಲಿ ಸಿಗ್ತಕ್ಕಂಥ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಟ್ಯಾನ್ ರಿಮೂವ್ ಮಾಡ್ಕೊಳ್ಳಿ. ಕೈ, ಕತ್ತು, ಬೆನ್ನು ಈ ತರ ಎಲ್ಲೆಲ್ಲಿ ನಿಮ್ಗೆ ಟ್ಯಾನ್ ಆಗಿದೆ ಅನ್ಸುತ್ತೆ ಅಲ್ಲೆಲ್ಲ ನೀವು ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಸ್ಕಿನ್ ಕೂಡ ಬರ್ತಾ 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 ನಿಮ್ಗೆ ಬೆಳ್ಳಗಾಗ್ತಾ ಬರುತ್ತೆ. ಮತ್ತೆ ನಾರ್ಮಲ್ ಆಗಿ ಸ್ಕಿನ್ ನಿಮ್ದು ತುಂಬಾ ಚೆನ್ನಾಗಿ ಕಾಣ್ತಾ ಬರುತ್ತೆ. ನೀವು ಹೀಗೆ ಮಾಡ್ಕೊಳ್ತೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ, ಮನೆಯಲ್ಲಿ ಇರೋ ಪದಾರ್ಥಗಳಿಂದ ಹೇಗೆ ನಮ್ಮ ಕೈಗಳ ಅಂದವನ್ನ ಹೆಚ್ಚಿಸಿಕೊಳ್ಳಬಹುದು ಅಂತ. ಈಗ ನಾವು ತೋರಿಸಿರೋ ಟಿಪ್ಸ್ ಗಳನ್ನ ವಾರಕ್ಕೊಮ್ಮೆ ಅಪ್ಲೈ ಮಾಡುತ್ತಾ ಬಂದಲ್ಲಿ ನಿಮ್ಮ ಕೈಗಳ ಡಲ್ನೆಸ್ ಮಾಯವಾಗಿ ಕೈಗಳ ಸ್ಕಿನ್ ಫಳಫಳ ಅಂತ ಹೊಳೆಯೋದ್ರಲ್ಲಿ ಡೌಟ್ ಇಲ್ಲ.